ಇಲ್ಲ ಅಲ್ಲಿ ಯಾರೋ ನಿಜವಾಗ್ಲೂ ಹೇಳಿದ್ರು, ಸರ್ ನೀವೆಲ್ಲ ಬಂದಿರೋದ್ರಿಂದ ಕ್ರೌಡ್ ಜಾಸ್ತಿ ಆಗ್ತಾರೆ, ಸೈಡ್ಗೆ ಹೋಗಿ ಅಂತ ತಳ್ಳಿಬಿಟ್ರು. ಜಾತ್ರೆಯಲ್ಲಿ ಮಕ್ಕಳು ಕಳೆದವ್ರು ಹೆಂಗಾಗುತ್ತೆ ಆ ಥರ ಫೀಲ್ ಕ್ಯಾಮ್ರಾಮನ್ ಒಂಚೂರು ಲೋ ಆಂಗಲ್ ಮಾಡ್ಬೇಕು. ನಾನು ಹಿಂಗ್ ಕಾಣಿಸ್ತು ಇಲ್ಲ ಅದು ಅವಳು ಫೀಲ್ ಏನ್ ಮಾಡಕ್ಕಾಗಲ್ಲ. ನೋ ಕಾಮೆಂಟ್ಸ್. ಇವ್ನು ನನ್ನ ತಮ್ಮ ಕಡಲೆಕಾಯಿ ಕಡಲೆ 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 ಕಡಲೆಕಾಯಿ. ಇವ್ಳು ನನ್ನ ತಂಗಿ. 50 ಕಡ್ಲೆಕಾಯಿ ನನ್ನ ಹೆಂಡತಿ ಕಳ್ದೋಗಿದ್ದಾಳೆ, ನನ್ನ ಹೆಂಡತಿ ಕಳ್ದೋಗಿದ್ದಾಳೆ ಅಂತ ಯಾವ್ದೋ ಮಗು ಹುಡುಕ್ದಂಗೆ ಇವಳು ಹುಡ್ಕೋದು. ಒಂದೊಂದು ಮುತ್ತು ಕಡೆ. ಹೊರತು ಕಳ್ಸಾಳ ಅಂತ. ಇಡೀ ಅಂಗಡಿನೇ ತಗೊಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧನುಷ್, ಇವರು ನಿಮ್ಮ ಪ್ರೀತಿಯ ಭವ್ಯಗೌಡ. ಇದು ಎರಡನೇ ಸತಿ ನಾನು ಇಲ್ಲಿ ಕಳ್ಳೆಕಾಯಿ ಪರ್ಸಕ್ಕೆ ಬಂದಿರೋದು. ಅದು ಇವರಿಂದಾನೆ, ಇವರೇ. ನಾನು ಇದು ಎರಡನೇ ಸತಿ. ಹೌದಾ, ನನಗೆ ಗೊತ್ತಿಲ್ಲ, ನನಗೆ ನೆನಪಿರೋದು ಇದು ಎರಡನೇ ಸತಿ. ತುಂಬಾ ರಶ್ ಇದೆ. ಐ ಹ್ಯಾವ್ ಸೋ ಮಚ್ ಮೆಮೊರೀಸ್. ಅಂದ್ರೆ ಕಡ್ಲೆಕಾಯಿ ಪರ್ಸೆ ಅಂದ್ರೆ ನಂಗೆ ತುಂಬಾ ಮೆಮೊರೀಸ್ ಇದೆ. ನಮ್ಮ ನಿರಂಜನ್ ದೇಶಪಾಂಡೆ ಅವ್ರು ಕಾಣಿಸ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ನೋಡ್ಬೇಕು ಎಲ್ಲಿದ್ದಾರೆ ಅಂತ. ಹಾಯ್ ಚೆನ್ನಾಗಿದ್ದೀರಾ? ಕಡ್ಲೆಕಾಯಿ ಪರ್ಸೆ ಅಂದ್ರೆ ನನಗೆ ತುಂಬಾ ಮೆಮೊರೀಸ್ ಇದೆ. ಯಾಕಂದ್ರೆ ನನ್ನ ಚೈಲ್ಡ್ಹುಡ್ ಈಚ್ ಅಂಡ್ ಎವ್ರಿ ವರ್ಷ, ಯಾವುದೇ ವರ್ಷ ಕೂಡ ಮಿಸ್ ಮಾಡದೆ ನಾನು ಕಡ್ಲೆಕಾಯಿ ಪರ್ಸೆಗೆ ಬಂದಿದ್ದೀನಿ. ಬಂದಾಗಲೆಲ್ಲ ನಾನು ಇಲ್ಲಿ ಆಟ ಆಡ್ಕೊಂಡು ಏನಾದರೂ ತಗೊಂಡು ಆಮೇಲೆ ಇವಾಗ PP ಎಲ್ಲ ನಿನ್ಸ್ಬಿಟ್ಟಿದ್ದಾರೆ, ತುಂಬಾ ಕಮ್ಮಿ ಆಗಿದೆ. PP ಎಲ್ಲ ಬರ್ತಿದೆ, PP ನಾವು ಭವ್ಯಗೌಡ ಅವ್ರ ಬ್ಲಾಗ್ ಅಲ್ಲಿ ಸ್ವಲ್ಪ ಇದ್ದೀವಿ. ಇವಾಗ ನಿರಂಜನ್ ದೇಶಪಾಂಡೆ ಬ್ಲಾಗ್ ಹೋಗ್ಬಿಟ್ಟು ಬರ್ತೀನಿ. ಭವ್ಯಗೌಡ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ಕಾರ್ತಿಕ ಸೋಮವಾರದ ಲಾಸ್ಟ್ ಈ ಕಳ್ಳೆಕಾಯಿ ಪರ್ಸಿಗೆ ಸ್ವಾಗತ. ಬರೀ ಸುಳ್ಳು ಹೇಳ್ತಾರೆ, ನನ್ನ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಕಾಯಿಸಿದ್ದೀರಾ. ಬಂದು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಚೆನ್ನಾಗಿ ಬ್ಲಾಗ್ ಮಾಡ್ಕೊಂಡ್ರು. ಇವಾಗ ಬೇಗ ಹೋಗೋಣ, ಟೈಮ್ ಆಯ್ತು. ಏನು ಗೊತ್ತಾ, ಇದು ಇವಳು ಬ್ಲಾಗಲ್ಲಿ ಬರುತ್ತಾ ನನ್ನ ಬ್ಲಾಗಲ್ಲಿ ಬರ್ತಾ ಗೊತ್ತಿಲ್ಲ ಮೈಕ್, ಅದಕ್ಕೆ ಇಬ್ಬರು ಚಾನಲ್ ಇದೆ. ಇನ್ನೊಬ್ಬ ಇದ್ದಾರೆ ನಮ್ಮ ಧನು, ಇವ್ನು ನನ್ನ ತಮ್ಮ, ಇವಳು ನನ್ನ ತಂಗಿ. ಇಬ್ರು ದೇವರು ಕೊಟ್ಟವ್ರೆ, ಮರೆಯಲಾಗದ ಅನುಬಂಧ. ಮೂರು ಜನ ಸೇರಿ ಸೀಡ್ಲೆಸ್ ಕಳ್ಳೆಕಾಯಿ ತಗೋಣ ಅಂತ ಬಂದಿದ್ದೀವಿ. ನೋ ಕಾಮೆಂಟ್ಸ್. ನೋಡೋಣ ಈ ಜನ ಜಂಗುಳಿಲಿ ಮೂರು ಜನ ಒಟ್ಟಿಗೆ ಅದು ಹೆಂಗಿರ್ತೀವೋ ಏನು ಮಾಡ್ತೀವೋ ದೇವ್ರಿಗೆ ಗೊತ್ತು. ಇನ್ನು ಮುಂದೆ ನಾನು ಏನೇ ತಗೊಂಡ್ರು ಅದನ್ನ ಇವರಿಬ್ಬರೇ ಸೇರಿಸಿ ಕೊಡಿಸ್ತಾರೆ ಅಂತ ಹೇಳಿದ್ದಾರೆ. ಅವ್ರೇನೇ ತಗೊಂಡ್ರು ನಾವು ಕೊಡಿಸ್ತೀವಿ, ನಾವೇನೇ ತಗೊಂಡ್ರು ಅವ್ರು ಕೊಡಿಸ್ತಾರೆ. ಆಕ್ಚುಲಿ ಇವಳ ಚಾನಲ್ ಅಲ್ಲಿ ತಮ್ಮನೇಲೆ ಅದು ಏನೋ ಭವ್ಯಗೌಡ ಶಾಪಿಂಗ್ ಚಾಲೆಂಜ್, ಅದೇ ತಮ್ಮನೆ. ನಂದು ಸೀಡ್ಲೆಸ್ ಕಳೆಕಾಯಿ ಚಾಲೆಂಜ್ ಬನ್ನಿ ಹೋಣ. ಇಬ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮಗೂ ಕೂಡ ಧನುಷ್ ಅವರೇ. ಬಡೀಗ ಭವ್ಯ ಅಂಡ್ ಧನುಗೆ ನಾನು ಒಂದು ಚಾಲೆಂಜ್ ಕೊಡ್ತಾನೆ. ಕಳ್ಳೆಕಾಯಿನ ನೀವಿಬ್ರು ಮಾರ್ಬೇಕು. ಕಳ್ಳೆಕಾಯಿ ಮಾರೋ ಚಾಲೆಂಜ್ ಕೊಡ್ತಾಯಿನಿ ನೋಡಿ. ಸೇರ್ಗೆ ಇಷ್ಟು, ಪಾವ್ಗೆ ಇಷ್ಟು ಅಂತ ಹೇಳ್ಬೇಕು. ಕಳೆಕಾಯಿ ಅಂತ ಮಾರ್ಬೇಕು. ಹೇಳು ಟ್ರೈ ಮಾಡಿ. ಕಡ್ಲೆಕಾಯಿ ಕಡ್ಲೆಕಾಯಿ ಇದು ಆಕ್ಚುಲಿ ಚೆನ್ನಾಗಿ ಬೇರೆನೇ ಹೇಳ್ದಂಗೆ. ಏನ್ ಕೇಳಿಸ್ತು? ಹೇಳೋ ಬಾಯಿ ಒಂದೇ, ಕೇಳೋ ಕಿವಿ ಎರಡು. ಅದಕ್ಕೆ ಮಾರ್ಬೇಕು. ಇದು ನಾನು ನಿಮ್ಗೆ ಕೊಟ್ಟಿರೋ ಚಾಲೆಂಜ್. ಈ ಚಾನಲ್, ಈ ಒಂದು ಚಾಲೆಂಜ್ ನೀವಿಬ್ರು ವಿನ್ ಆದ್ರೆ ನನ್ನ ಕಡೆಯಿಂದ ನಿಮ್ಮಿಬ್ರು ಒಂದು ಸ್ಪೆಷಲ್ ಅವಾರ್ಡ್ ಇರುತ್ತೆ. ಹೌದಾ? ಅವಾರ್ಡ್? ಓಕೆ, ಐ ಆಮ್ ಸೋ ಎಕ್ಸೈಟೆಡ್. ಅವಾರ್ಡ್ ತಗೊಳ್ಳೋಕೆ. ಬಟ್ ನಿಮ್ಗೆ ಮಾಸ್ಕ್ ಹಾಕೊಂಡು ಮಾರ್ಬೋದು, ಏನು ತೊಂದರೆ ಇಲ್ಲ. ಏನ್ ಪರವಾಗಿಲ್ಲ, ಹಂಗೆ ಮಾಡ್ತೀವಿ, ಏನ್ ಪರವಾಗಿಲ್ಲ. ಸರಿ, ರೆಡಿ. ಚಾಲೆಂಜ್ ಅಕ್ಸೆಪ್ಟೆಡ್. Challenge accepted. Okay. Ready for the challenge. 1, 2, 3, go. ಬಿಸ್ನೆಸ್ ಮಾಡೋಣ. ಆಂಟಿ, ಈ ಸೇರ್ ಎಷ್ಟು? 1 ಪಾವ್. ಇದು 50. ಸರಿ, ನಾ ಮಾರ್ಕೊಟ್ರೆ ಅದು ಒಣಗಿರೋದು, ಇದು ಹಸಿದಾ? ಕೊಡ್ತೀರಾ? ಏನು ಕೊಡ್ತೀವಿ? ಒಂದು ಸೇರ್ ಕಡ್ಲೆಕಾಯಿ ಕೊಡ್ತೀರಾ? ಸರಿ, ರೆಡಿ ಫಾರ್ ದ ಚಾಲೆಂಜ್. 50 ರೂಪಾಯಿ ಸ್ವಲ್ಪ ಹೈಟೆಕ್ ಇರಲ್ಲ. ಕ್ವಾಲಿಟಿ ಇರೋದು ಇದೆಲ್ಲ 50 ರೂಪಾಯಿ ಸಾಯಿಸ್ತಾರೆ ಅಷ್ಟೇ. ನೋಡಿ ಸರ್, ಅಲ್ಲ ಸರ್, ತುಂಬಾ ಕಷ್ಟಪಟ್ಟು ಮಾಲ್ಗೆ ಹೋಗಿ 1000 ರೂಪಾಯಿ ಶರ್ಟ್ ಅಂದ್ರೆ ಒಂದು ಮಾತು ಮಾತಾಡಿದ್ರೆ ಇಲ್ಲಿ ಬಂದು 50 ರೂಪಾಯಿ 20 ರೂಪಾಯಿ ಅಂದ್ರೆ ಹೆಂಗಾಗುತ್ತೆ?
ನಮ್ಮ ಜಮೀನಲ್ಲೇ ಬೆಳೆದಿರೋದು. ನನ್ನ ಮೇಲೆ ಹಣೆ ಇಟ್ಟಳು. ಎರಡು ಸೇರ್ ತಗೊಂಡ್ರೆ 90 ರೂಪಾಯಿ. ಕಡ್ಲೆಕಾಯಿ ಸೇರ್ 50 ಕಡಲೆಕಾಯಿ ಇಲ್ಲ, ನೀವು ಮಾತಾಡಿ ಕಡಲೆಕಾಯಿ 50 ರೂಪಾಯಿ. ಯಾವ್ದು ಬೇಕು ಸೇರ್? ಒಂದ್ ಸೇರ್ 50 ರೂಪಾಯಿ ಕಡಲೆಕಾಯಿ. ಅಣ್ಣ ಇಲ್ಲಿ ಒಂದ್ ಸೇರ್ಗೋಸ್ಕರ ಒಂದ್ ಸೆಲ್ಫಿಗೆ ಮಾಡ್ತಾ ಇದೀನಿ, ಬಂದು ಫ್ರೀಯಾಗಿ ತಗೊಂಡ್ಬಿಟ್ರೆ ಯಾವುದು ಅವ್ರು ಬೇಜಾರು ಮಾಡ್ಕೊಳಲ್ವಾ? ಕಡಲೆಕಾಯಿ ಆಂಟಿ ನನ್ನ ಓಡಿಸ್ತಾರೆ, ಮಾರಕ್ ಬಿಟ್ಟಿರೋದೇ ಹೆಚ್ಚು. ಆಂಟಿ ಫ್ರೀ ಕೊಡ್ತೀನಿ ಮನೆ ಕಳಿಸ್ತಾರೆ. ಫ್ರೀ ನಿಮ್ಗೋಸ್ಕರ. ಆಂಟಿ ಕರೆಕ್ಟಾ? ಯಾರು ಗೊತ್ತು ಯಾರಿಗಿಲ್ಲ ಈ ಆಫರ್. ಅಲ್ಲ ಗೊತ್ತಾಯ್ತು. ಆಯ್ತಾಯ್ತು, ಹೊಡಿಬೇಡಿ. ನಾನು ಹಾಕ್ತೀನಿ ಪಾಪ ಚಿಕ್ಕ ಹುಡುಗಿ ಗೊತ್ತಾಗಲ್ಲ. ಆಗತ್ತೆ ಆಗುತ್ತೆ. ಹೌದಾ? ಓ ಛೇ ನಂಗೆ ಗೊತ್ತಾಗಿಲ್ಲ. ಚಿಕ್ಕ ಹುಡುಗಿ ಪರವಾಗಿಲ್ಲ, ಮೋಸ ಮಾಡಲ್ಲ. ಇವ್ನು ದೊಡ್ಡ ಹುಡುಗಿ ಆಗಿ ಮೋಸ ಮಾಡ್ತಾ ಇದ್ದಾನೆ. ದೊಡ್ಡ ಹುಡುಗ ನೋಡಿದ್ರ ಒಂದೇ ಒಂದು ಕಾಳು ಬೀಳಿಸ್ದಂಗೆ ಹಾಕಿದ್ದೀನಿ. ಇನ್ನೊಂದು ಅದ್ಭುತ. 2 ಸೆಲ್ಫಿ ನಿಮ್ಗೆ. 50 ಕಡ್ಲೆಕಾಯಿ. Offer closes soon. ನಡೆದು ನಿರಂಜನ್ ದೇಶಪಾಂಡೆ ಅವರೇ ಎಲ್ಲಿದ್ದೀರಾ? ಅದೇ ಆಗೋಯ್ತು ನನಗೆ. ನಿರಂಜನ್ ಅವ್ರನ್ನ ಅಳೋದೊಂದು ಬಾಕಿ ಇದೆ. ನಾನು ಇವಾಗ ಯಪ್ಪ ಶೆಕೆ ಅಂದ್ರೆ ಶೆಕೆ. ಇವತ್ತು ನಮ್ಮ ಜೊತೆ ನಿರಂಜನ್ ದೇಶಪಾಂಡೆ ಅವರಿದ್ದಾರೆ. ಕಡಲೆಕಾಯಿ ಬರ್ಸಕ್ಕೆ ಹೇಗೆ ಅನಿಸ್ತಿದೆ ನಿರಂಜನ್ ಅವರೇ? ಫಸ್ಟ್ ಟೈಮ್ ಬರ್ತಿರೋದ ನೀವು? ನೀನು ಫಸ್ಟ್ ಟೈಮ್ ಬರ್ತಿರೋದು? ನಾನು 23 ವರ್ಷದಿಂದ ಬರ್ತಾ ಇದ್ದೀನಿ. ಹುಟ್ಟಿದಾಗಿಂದ ಇಲ್ಲೇ ಬೆಳೆದಿರೋದು ನಾನು. ಯಾಕೆ ನಾನು ನ್ಯಾಷನಲ್ ಕಾಲೇಜು ನ್ಯಾಷನಲ್ ಸ್ಕೂಲಲ್ಲಿ ಓದಿರೋದು. ನಮ್ಮ ಏರಿಯಾ ಇದೆ, ನಮ್ಮ ಏರಿಯಾನು ಇದೆ ಅಂತಾರ. ನಾನು ಅದೇ ಹೇಳ್ತಾ ಇವಾಗ ತಾನೆ 7th 10th CET ಇಂಜಿನಿಯರಿಂಗ್ ಆಗಲಿ, ಆಮೇಲೆ ನಾನು BCA ಮಾಡಿದ್ದೆ ಫೈನಲ್ ಇಯರ್ ಸೆಮ್ಗಾಗಲಿ ಎಲ್ಲ ಹಾಲ್ ಟಿಕೆಟ್ ಇದೆ. ದೊಡ್ಡ ಗಣೇಶನ ಗುಡಿಯೆಲ್ಲ ಪೂಜೆ ಮಾಡ್ತಿದ್ರು. ಆ್ಯಂಡ್ ಕಡಲೆಕಾಯಿ ಬರ್ಸಿ ನಾವು ಮಿಸ್ಸೇ ಮಾಡ್ತಾ ಇಲ್ಲ. ಪ್ರತಿ ವರ್ಷ ಬರ್ತಾ ಇದ್ವಿ. ಪ್ರತಿ ವರ್ಷ ಆಟ ಆಡಕ್ಕೆ ಬರ್ತಾ ಇದ್ದೆ ನಾನು. ಆಟ ಆಡಕ್ಕೆ ಕಡಲೆಕಾಯಿ ತಿನ್ನಕ್ಕೆ. ಆಮೇಲೆ PP ಬರ್ತಿದ್ದೆ ಗೊತ್ತಾ? ಸೌಂಡ್ ಮಾಡ್ಕೊಂಡು ಅಪ್ಪ ಮಕ್ಕಳು. ದೇವ್ರ ದಯ ಈ ಸಲ PP ಇಲ್ಲ, ಇಲ್ಲಾಂದ್ರೆ ಎಷ್ಟು ಶಬ್ದ ಮಾಲಿನ್ಯ ಅದು. ಇಲ್ಲಿ ಏನು ಕಡಲೆಕಾಯಿ ಬರ್ಸಿ ಏನು ವ್ಲಾಗಲ್ಲ ಮಾಡೋ ಸೀನ್ ಇಲ್ಲ. ಯಾಕಂದ್ರೆ ಎಲ್ಲರದು ಪಿ ಅನ್ನೋದು ಜೊತೆಗೆ ಈ ಸಲ ಕಪ್ ನಂಬಿ ಅನ್ನೋದು ಅಲ್ವಾ? ಓಕೆ, ನಾನು ಇವಾಗ ನಿಮ್ಮಿಬ್ಬರಿಗೂ ಚಾಲೆಂಜ್ ಕೊಟ್ಟಿದ್ದಲ್ಲ, ಏನಾಯ್ತು ಚಾಲೆಂಜ್? ಸೊ ಚಾಲೆಂಜಲ್ಲಿ ನಾವು ಗೆದ್ದಿದ್ದೀವಿ. ನಾವು ಎಷ್ಟು ಕಡಲೆಕಾಯಿ ಮಾರಿರ್ಬೋದು ಅಂತ ನೀವು ಅನ್ಕೊಂತೀರಾ? ಎಷ್ಟು ಕಡಲೆಕಾಯಿ ನೀನು ಎಣ್ಸಕ್ಕಾಗತ್ತ? ಅದು ಎಷ್ಟು ಸೇರ್ ಮಾರಿರ್ಬೋದು? ಏನೊಂದು 2 ಸೇರಲ್ವಾ? 500 ರೂಪಾಯಿ ಎಕ್ಸಾಕ್ಟ್ಲಿನಾ? ಹೌದು, ಅಷ್ಟೇ ಮಾರಕ್ಕಾಗಿದ್ದು. ಆಂಟಿ ಸಾಕು ಹೋಗಿ, ನೀವು ಮಾರಿದ್ದು ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡಿದ್ರಿ ಅಂತ ಬೈಸ್ಕೊಳ್ಳಿ. ನೀವಿಬ್ರು ವಿನ್ ಆಗಿರೋದ್ರಿಂದ ನಿಮ್ಮಿಬ್ರಿಗೂ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ. ಗಿಫ್ಟ್. ಥ್ಯಾಂಕ್ಸ್ ಫಾರ್ ದಿಸ್ ವೆರಿ ಬ್ಯೂಟಿಫುಲ್ ಗಿಫ್ಟ್. ಇದನ್ನ ತುಂಬಾ ಜೋಪಾನವಾಗಿ ಇಟ್ಕೊಂತೀನಿ ನಿರಂಜನ್ ಅವರೇ. ಒಂಥರ ಯಾವ ತರ ಗಿಫ್ಟ್ ಕೊಟ್ಟಿದ್ದೀರಾ ಅಂದ್ರೆ ಬಿಸಾಕಕ್ಕೂ ಆಗ್ತಿಲ್ಲ, ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ, ಹಾಕೊಳ್ಳೋಕ್ಕೂ ಆಗ್ತಿಲ್ಲ. ಇಲ್ಲ ಆಕ್ಚುಲಿ ಕಡಲೆಕಾಯಿ ಬರ್ತಿಲ್ಲ. ಚೈಲ್ಡ್ಹುಡ್ ಮೆಮೊರೀಸ್ ಅಂದ್ರೆ ಇದು. ಇದು ಮತ್ತೆ ಕಡಲೆಕಾಯಿ ಬರ್ಸಿಲ್ಲ. ಅವಾಗ ನೋಡ್ತೇನೆ ಯಾವ್ದೋ ದೊಡ್ಡ ದೊಡ್ಡ ಆಂಟಿಗಳೆಲ್ಲ ಹಾಕಿ ಓಡಾಡ್ತಾರೆ ಇದನ್ನು. ಬಟ್ ದಿಸ್ ಇಸ್ ನೈಸ್. ಸೊ ಧನು ಆ್ಯಂಡ್ ಭವ್ಯ, ನನ್ನ ಕಡೆಯಿಂದ ನಿಮ್ಮಿಬ್ಬರಿಗೂ ಈ ಗಿಫ್ಟ್ ಸಿಕ್ಕಿದೆ. ಧನುಷ್ ಸಿಕ್ಕಾಬಟ್ಟೆ ಬಿಸಿ ಅಂದ್ರೆ ಧನುಷ್ ನೋಡಿ, ನಾನು ಕರೆದ್ರೂ ರೆಸ್ಪೆಕ್ಟ್ ಇಲ್ಲ ಅಂತೆಲ್ಲ ಕರೀತಾ ಇಲ್ಲ. ಗಿಫ್ಟ್ ಬಂದೆ ಕಡಲೆಕಾಯಿ ನಾನು ಇಬ್ಬರು ಸೇಲ್ ಮಾಡೋದ್ರಿಂದ ನನ್ನ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್. ಇದು ನಾನು ಹಾಕ್ಬೇಕು. ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಹಾಕೊಳ್ಳಿ. ತುಂಬಾ ಅದ್ಭುತವಾಗಿದೆಯಪ್ಪ, ಅದ್ಭುತವಾಗಿದೆ. ಅಪ್ಪ ಅಂದ್ರೆ ಇಲ್ಲಿ ನಾನೊಬ್ಳೆ ಬಲಿಕಾ ಬಕ್ರ. ಏನ್ ಇಲ್ಲಿ ನೋಡಿ ಹಿಂಗೆ ಭವ್ಯ. ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋರಿಗೆ ಎಷ್ಟು ಜ್ಯುವೆಲ್ರಿ ಇದ್ರೂ ಕಮ್ಮಿನೇ. ಸೊ ಭವ್ಯ ಗೌಡ, ನಿಮಗೋಸ್ಕರ ಏನು ನೀನು ಹುಟ್ಟಿದ್ದೆಲ್ಲ ಆಂಟಿ ಕೊಡಿಸ್ತಾರೆ. ಇಡೀ ಅಂಗಡಿನೇ ತಗೊಳ್ತೀನಿ. ಹೌದಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ.
ಬ್ರದರ್ ಇದೊಂದು ಬ್ರದರ್ ಪಾಂಡ ಪಾಂಡ ನೋಡಿ, ನಾನು ಇವಳಿಗೆ ಪಾಂಡ ಕೊಡಿಸ್ತಾನೆ. ಯಾಕೆ ಹೇಳಿ? ನನ್ನ ದೇಶ ಪಾಂಡೆ, ಅದಕ್ಕೆ ಇವಳಿಗೆ ಪಾಂಡ ಕೊಡಿಸ್ತಾ ಇದ್ದೀನಿ. ಪಾಂಡ ಯಾವಾಗಲೂ ನೆನಪಾಗ್ಲಿ ಅಂತ. ಇವಿಲ್ಲ ಯಾಕೆ ಅಂದರೆ ನೋಡಕ್ಕೆ ನನ್ನ ತಂಗಿ ಮುದ್ದಾಗಿದ್ದಾಳಲ್ಲ, ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿ ಬಟ್ಟು ಕೊಡಿಸ್ತಾನೆ. ಓಕೆ ಅದ್ಭುತ ಅದ್ಭುತ. ನಾನು ಎಂಡ್ರು ಬಂದ, ನನ್ನ ಎಂಡ್ರು ತಿರುಗಿಸಿ ಹಂಗೆ ಕ್ಯಾಮ್ರಾ. ಸೂಪರ್. ಸಾಕಾ? ಕೊಡಿ ಸರ್. ಸಾಕು, ನೀವು ಇಷ್ಟು ಹೇಳಿದ್ರಲ್ಲ ಪ್ರೀತಿಯಿಂದ ಅಷ್ಟು ಎಷ್ಟಾಯ್ತು? ಸಾಕು ನಂಗೆ. ಬ್ರದರ್ ಎಷ್ಟಾಯ್ತು? ಇದ್ರ ಪ್ರೈಸ್ ಎಲ್ಲ ನಮ್ಮ ತಾಯಿ ನನಗೆ ಗೊತ್ತಿಲ್ಲ, 150 ರೂಪಾಯಿ ಅಂತಾರೆ. ಏನಮ್ಮ ಕೊಡ್ಬೋದಾ? ಕೊಡ್ಬೋದು ಪಕ್ಕನಾ? ಹಾ ಪಕ್ಕ 100%. ಪಾಪ ಅಲ್ಲ ಕಷ್ಟಪಡ್ತಾರೆ. ಬೇರೆ ಕಡೆ ತಗೊಂಡ್ರೆ ಜಾಸ್ತಿ ಆಗ್ತೈತಾ? ಹೌದೌದು ಜಾಸ್ತಿ ಆಗ್ತದೆ. ಅಂದ್ರೆ ಇವ್ರಿಗೆಲ್ಲ ರೆಸ್ಪೆಕ್ಟ್ ಮಾಡ್ಬೇಕಂದ್ರೆ ಬಿಸಿಲಲ್ಲಿ ನೆನ್ನೆ 3 ದಿನ ಬಿಸಿಲಲ್ಲಿ ಇಲ್ಲಿ ಅಲ್ಲ, ಇವಾಗ ಸಂಜೆ ಆಗಿದೆ, ಬೆಳಗ್ಗೆಯಿಂದ ಕೂತಿರಲ್ವಾ ಪಾಪ, ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಹಂಗಾರೆ 200 ರೂಪಾಯಿ ಕೊಡ್ಲಾ? ಕೊಡಿ, ನಿಮ್ ಖುಷಿ. ಓಕೆ. ಓ ಥ್ಯಾಂಕ್ ಯು ಬ್ರೋ. ನಮ್ಮ ಜೊತೆಗಿದ್ದಾರೆ ಯಶಸ್ವಿನಿ ದೇಶಪಾಂಡೆ ಅವರು. ಹೇಗೆ ಅನಿಸ್ತಿದ್ದೆ ಕಡಲೆಕಾಯಿ ಬರ್ಸೆ? ಆ್ಯಂಡ್ ಕಳ್ದೋಗಿದ್ರಿ ಪಾಪ, ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ತಿದ್ರು ಯಶಸ್ವಿನಿ ದೇಶಪಾಂಡೆ ಅವರು ಕಳ್ದೋಗಿದ್ದಾರೆ, ನಿರಂಜನ್ ಅವ್ರು ಹುಡುಕ್ತಾ ಇದ್ದಾರೆ ಅಂತ. ಸೊ ಫೈನಲಿ ಸಿಕ್ಕಿದ್ದೀರಾ, ಹೇಗೆ ಅನಿಸ್ತಿದೆ ನಿಮ್ಮನ್ನೆಲ್ಲ ನೋಡಿ? ತುಂಬಾ ಖುಷಿ ಆಗಿದೆ. ಈ ಯಾಕಂದ್ರೆ ಈ ಜಾತ್ರೆಯಲ್ಲಿ ಮಕ್ಕಳು ಕಳೆದೋದ್ರೆ ಹೆಂಗಾಗುತ್ತೆ ಆ ಥರ ಫೀಲ್ ಆಗ್ತಾ ಇತ್ತು ನಂಗೆ. ಆಮೇಲೆ ನೀವು ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀರಾ ಕಡಲೆಕಾಯಿ ಬರ್ಸೆಗೆ? ಬರ್ತಾ ಇದೀನಿ. ಬ್ಯಾಕ್ ಗ್ರೌಂಡ್ ಎಫೆಕ್ಟ್ ಸಾಕಾಗಿ ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ನಿಮ್ಗೇನ್ ಬೇಕು? ನನಗೆ ಅಂಗಡಿ ಎಲ್ಲ ಬೇಕು. ಆಕ್ಚುಲಿ ಧನುಷ್ ಅವರು ಎಲ್ಲ ಕೊಡಿಸ್ತೀನಿ ಅಂದಿದ್ದಾರೆ. ಸೊ ಸುಮ್ಮನೆ ಕೇಳಿದೆ, ಬಾಯಿ ಮಾತಿಗೆ ಇವೆಲ್ಲ. ಆಕ್ಚುಲಿ ಧನುಷ್ ಅವ್ರು ಏನೋ ಕೊಡಿಸ್ತಾರೆ ಅಂತ ಚೀಲನೇ ತಗೊಂಡ್ಬಂದಿದ್ದೀನಿ. ನಾನು ಯಾರು ಏನು ಕೊಡ್ಸಲ್ಲ ಅಂತ ಚಿಕ್ಕ ಬ್ಯಾಗ್ ಯಾಕೆ ನಿಮ್ದು ಯಾವುದು ಮೈಸೂರು? ಇದೆ ಎರಡೂನು. ಅಲ್ಲ, ಈ ಕಾಣೆ ಆದವರ ಪ್ರಕಟಣೆ ತರ ಇತ್ತಿದ್ದು ಒಂಥರ. ನಾನು ಹೆಂಡತಿ ಕಳೆದೋಗಿದ್ದಾಳೆ ಅಂತ ಯಾವುದೋ ಮಗು ಹುಡುಕ್ದಂಗೆ ಇವಳು ಹುಡ್ಕೋದು. ಇಲ್ಲಿ ನಿಜವಾಗ್ಲೂ ಕಳೆದೋಗ್ತಾ ಇದ್ಲು. ಕೊನೆಗೆ ಯಾರೋ ಕಷ್ಟಪಟ್ಟು ಒಬ್ರು ಪೊಲೀಸು ಹುಡ್ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿ ಹುಡ್ಕೊಟ್ಟಿದ್ದಾರೆ. ಮೈಕಲ್ ಅನೌನ್ಸ್ ಮಾಡಿ ನನ್ನ ಹೆಂಡತಿನ ಹುಡ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು. ದಯವಿಟ್ಟು ಆರಕ್ಷಕ ಸಿಬ್ಬಂದಿಗಳಿಗೆಲ್ಲ ಧನ್ಯವಾದಗಳು. ಓಕೆ. ಸೊ 26 22 ಆ್ಯಕ್ಚುಲಿ ಏನು ಗೊತ್ತಾ, ಇನ್ನೊಂದು ಮಜಾ ಇದೆ. ನಾನು ಧನುಷ್ ಇಬ್ಬರದು ಯಾವ ಇರ್ಲ ಬಬ್ಬಲ್ ಬಿಡಬೇಡಿರ್ರಿ. ನಾನು ಧನುಷ್ ಇಬ್ಬರು ಹುಟ್ಟಿರೋದು 22ನೇ ತಾರೀಕು, ಭವ್ಯ ಯಶು ಇಬ್ರು ಹುಟ್ಟಿರೋದು 26ನೇ ತಾರೀಕು. ಅದೇ ನಾವಿಬ್ರು ಫೆಬ್ರವರಿ 26, ಅವನು ಫೆಬ್ರವರಿ 22, ನೀವು ಅಕ್ಟೋಬರ್ 22. ಅಕ್ಟೋಬರ್ 22. ಅದಕ್ಕೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ. 26, 22 ಬನ್ನಿ ಮುಂದಕ್ಕೆ ಹೋಗೋಣ. ಆಕ್ಚುಲಿ ಕರ್ಕೊಳ್ಳೋದೇ 26 ಅಂತ, ಭವ್ಯ ಅಂತ ಕರೆಯೋದಿಲ್ಲ ಇವ್ರು. ಯಶು 26 ಅಂತ. ಏನ್ ಶಾಪಿಂಗ್ ಮಾಡಿದೀರಾ ನೀವು? ನೋಡಿ, ಏನು ತಗೊಳಕ್ ಬಿಟ್ಟಿಲ್ಲ, ಏನು ಕೊಡ್ಸು ಇಲ್ಲ. ವೆರಿ ಡಿಸಪಾಯಿಂಟ್ಮೆಂಟ್. ತುಂಬಾ ಡಿಸಪಾಯಿಂಟ್ ಆಗಿದೆ, ಯಾಕಂದ್ರೆ ಪ್ರತಿ ವರ್ಷ ಬಂದು ಏನೋ ತಗೊಂಡೋಗ್ತಿದೆ. ಈ ವರ್ಷ ಏನು ಶಾಪಿಂಗ್ ಮಾಡಕ್ಕಾಗಿಲ್ಲ, ಆಟ ಆಡಕ್ಕಾಗಿಲ್ಲ, ಸರಿಯಾಗಿ ಮಜಾ ಮಾಡಕ್ಕಾಗಿಲ್ಲ, ಏನು ಮಾಡಕ್ಕಾಗಿಲ್ಲ. ಮೈಕ್ ಇಟ್ಕೊಳ್ಳಿಲ್ಲ, ಏನು ಕ್ಯಾಪ್ಚರ್ ಆಗಲ್ಲ. ಇದೊಂದು ಅದೊಂದು ಕೊಡಿ. ನಾನು ಬಂದಿರೋದಕ್ಕೆ ಭವ್ಯ ಗೌಡ್ರು ನನಗೆ 4 ಸೇರು, ಇವನಿಗಲ್ಲ ಇವ್ರ ಮಮ್ಮಿಗೆ, ನಮ್ಮ ಮಮ್ಮಿಗೆ 4 ಸೇರು ಗಿಫ್ಟ್ ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಭವ್ಯ ಅವರೇ. ಥ್ಯಾಂಕ್ ಯು. ನಿಮಗೆ 12 ಜನ ಗಂಡ್ಮಕ್ಳಾಗ್ಲಿ. ನಾನು ಸಾಕೊಳಕ್ ಆಗ್ತಾ ಇಲ್ಲ. 12 ಜನ ಮಕ್ಳು ಸಾಕ್ಬೇಕಂತೆ ನಾನು. ಎಷ್ಟು ಕಷ್ಟಪಟ್ಟು ಈ ಕಡ್ಲೆಕಾಯಿ ಹುಡ್ಕಿರೋದು ಗೊತ್ತಾ? ಇವನು ಒಂದು ವಾಪಸ್ ಕರ್ಕೊಂಡ್ ನಂಗೆ ಕಡ್ಲೆಕಾಯಿ ಬೇಕು ಅಂತ. ನಮ್ಮಮ್ಮ ಫೋನ್ ಮಾಡಿದ್ರು ಇವಾಗ ಬೇಕು ಅಂತ. ನಾನು ಕೇಳಿದೆ, ಬೇಕು ಅಂದ್ರೆ ಬೇಕು. ನಾನು ಎಷ್ಟು ಡೀಸೆಂಟ್ ಆಗಿ ಅವ್ನಿಗೆ ಕಡ್ಲೆಕಾಯಿ ತಗೊಂಡು ಹೋಗೋದೆ, ಬೀಡ ಒಂದು ಬಿಲ್ಡಪ್ ಕೊಟ್ಟ. ತಗೊಳ್ಳಿ ಆಂಟಿ, 300 ರೂಪಾಯಿ ತಗೊಂಡು 20 ರೂಪಾಯಿ ಬಾರ್ಗೇನ್ ಮಾಡಿದ್ವಿ, 20 ರೂಪಾಯಿ ಲಾಭ. ಶಾಪಿಂಗ್ ಎಲ್ಲ ಆಯ್ತು, ಸ್ವಲ್ಪ ಓಡಾಡಿದಾಯ್ತು, ಸುಸ್ತಾಗಿದಾಯ್ತು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಸೆದೆ ಮುಟ್ಕೊಂಡು ಹೇಳಿ, ಸತ್ಯ ಹೇಳು. ಸ್ವಲ್ಪ ಓಡಾಡೋದ್ವಾ? ಜಾಸ್ತಿ ಸ್ವಲ್ಪ ಸುಸ್ತಾಯ್ತಾ? ಜಾಸ್ತಿ. ಆಕ್ಚುಲಿ ಏನ್ ಗೊತ್ತಾ, ನಿಜವಾಗ್ಲೂ ನೀನು ಮಾಸ್ಟರ್ ಒಂದು 10 ನಿಮಿಷ ಓಡಾಡು, ಅವರೇ ಹಿಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ನೋಡಿ ಹೆಂಗ್ ಮರ್ಯಾದೆ ಕಳೆದಿದ್ರೆ, ಹೇಳಿ ಕೇಳಿ ಮರ್ಯಾದೆ ಇಲ್ಲ ಕಣೆ, ನೀನು ಸೆಲೆಬ್ರಿಟಿ ಅಂತ ಹೇಳಿದ್ದು. ನಿನಗೆ ಹಂಗ ಅನ್ಸಿಲ್ಲ, ನಾನೇನ್ ಮಾಡ್ಲಿ? ರೆಸ್ಪೆಕ್ಟ್ ಇಲ್ಲ ಫ್ರೆಂಡ್ಸ್. ಅಲ್ಲ ಭವ್ಯ, ಎತ್ಕೊಂಡು ಹೋಗೋ ಚಾಲೆಂಜ್ ಕೊಟ್ಟಿದ್ರೆ ಎಷ್ಟು ಜನ ಎತ್ಕೊಂಡ್ ಬರ್ತಾ ಇದ್ರು ಗೊತ್ತಾ? ವಾಪಸ್ ಮನೆಗೆ ಹೋದ್ಮೇಲೆ ಹಿಂಗೆಲ್ಲ ಮಸಾಜ್ ಮಾಡಿಸ್ಬೇಕಾಗಿತ್ತು ಗೊತ್ತಾ? ಯಾವಳ ಕೆಟ್ಟ ಐಡಿಯಾ ಕೊಡ್ತಾ ಪುಳ್ಳಿ. ನಿಮ್ಗೆ ಈ ಜನ ನಾನು ಕೊಡ್ತೀನಿ ಮೈಕ್. ಯಪ್ಪ, ನಾನು ಆ್ಯಕ್ಚುಲಿ ತುಂಬ ಸರಿ ಬಂದಿದ್ದೀನಿ ಆಯಿತಾ, ಬಟ್ ಈ ಲೆವೆಲ್ಗೆ, ಈ ರೇಂಜ್ಗೆ ಜನನ ನಾನು ಇದೇ ಫಸ್ಟ್ ಟೈಮ್, ಐ ಮೀನ್ ನಾನು ನೋಡ್ತಾ ಇರೋದು, ಬಟ್ ತುಂಬ ಜನ ನೋಡಿರ್ತಾರೆ. ಈ ಸರಿ ಅಂತೂ ದೇವ್ರೇ ಚಾನ್ಸೇ ಇಲ್ಲ. ನಾನು ಎಲ್ಲಿ ಯಾಕೆ ಅಂದರೆ ನಾವು 3 ಜನ ಬಂದಿದ್ದೀವಿ, ಅದಕ್ಕೆ ಜನ ಸ್ವಲ್ಪ ಜಾಸ್ತಿ ಆಗಿದೆ.
ಇಲ್ಲ ಅಲ್ಲಿ ಯಾರೋ ನಿಜವಾಗ್ಲೂ ಹೇಳಿದ್ರು, ಸರ್ ನೀವೆಲ್ಲ ಬಂದಿರೋದ್ರಿಂದ ಕ್ರೌಡ್ ಜಾಸ್ತಿ ಆಗ್ತಾರೆ, ಸೈಡ್ಗೆ ಹೋಗಿ ಅಂತ ತಳ್ಳಿಬಿಟ್ರು. ಹೌದು, ಅಲ್ಲಿ ಯಾರು ದೇವಸ್ಥಾನದ ಹತ್ರ ಹೋಗಿ ನೀವು ಸೈಡ್ಗೆ ಅಂತ ನಮ್ಮನೆ ನಾವು ಯಾಕೆ ಸರ್ ಅಂತ. ಜೋಕ್ಸ್ ಅಪಾರ್ಟ್, ಇಷ್ಟು ಜನ ನಾನು ನಿಜವಾಗ್ಲೂ ಇಷ್ಟು ವರ್ಷ ಫಸ್ಟಲ್ಲಿ ನೋಡಿರಲಿಲ್ಲ. ಬಟ್ ಇನ್ನೊಂದು ಕಡೆ ಏನು ಗೊತ್ತಾ, ನಾವೆಲ್ಲರೂ ಕಲಾವಿದರಾಗಿರೋದಕ್ಕೆ ಪುಣ್ಯ ಮಾಡಿದ್ದೀವಿ. ಯಾಕಂದ್ರೆ ಎಷ್ಟು ಜನ ಪ್ರೀತಿ ತೋರಿಸ್ತಾರೆ, ಹೆಂಗೆಲ್ಲ ಬಂದು ಮಾತಾಡಿಸ್ತಾರೆ. ಬರೀ ಮಾತಾಡ್ಸೋದಲ್ಲ, ಅವ್ರಿಗೇನೋ ಖುಷಿ, ಒಂಥರ ಮುಟ್ಟಿ ನೋಡೋದು. ಆಂಟಿ ಯಾರು ಹಿಡ್ಕೊಂಡು ತಪ್ಕೊಂಡು ಮುದ್ದೆ ಕೊಟ್ಬಿಟ್ರೆ ನಾನು ಆಂಟಿ ಥ್ಯಾಂಕ್ ಯು ಆಂಟಿ, ನನಗೇನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಸೊ ಥ್ಯಾಂಕ್ ಯು ಇಡೀ ಕರ್ನಾಟಕದ ಜನತೆ, ಕನ್ನಡಿಗರಿಗೆ ತುಂಬ 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 ಥ್ಯಾಂಕ್ಸ್. ಇಷ್ಟು ಪ್ರೀತಿ ತೋರಿಸ್ತೀರಾ. ಲವ್ ಯು ಆಲ್, ಥ್ಯಾಂಕ್ ಯು ಆಲ್. ಈ ವರ್ಷ ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀವಿ. ಆ್ಯಂಡ್ ನನ್ನ ಜೊತೆಗೆ ಈ ವರ್ಷ ಧನುಷ್ ಅವ್ರು ಬಂದಿದ್ದಾರೆ, ನಿರಂಜನ್, ಯಶಸ್ವಿನಿ ಎಲ್ಲ ಬಂದಿದ್ದರು. ಪ್ರತಿ ವರ್ಷ ನನ್ನ ಕಸಿನ್ಸ್ ಜೊತೆ ಬರ್ತಿದ್ದೆ, ನನ್ನ ಅಮ್ಮ ಅಪ್ಪನ ಜೊತೆ ಬರ್ತಿದ್ದೆ, ಯಾವುದೇ ವರ್ಷ ಮಿಸ್ ಮಾಡಿರಲಿಲ್ಲ. ಈ ವರ್ಷ ನಾನು ಇವ್ರ ಜೊತೆ ಬಂದಿದ್ದೀನಿ. ಹ್ಯಾಡ್ ಸೋ ಮಚ್ ಫನ್. ತುಂಬ ವಿಚಾರಗಳನ್ನ ತಿಳ್ಕೊಂಡ್ವಿ. ಹಾಗೆ ಧನುಷ್ ಕೂಡ ಕಡಲೆಕಾಯಿ ಪರ್ಸ್ ಅಂದರೆ ಏನು, ಯಾಕೆ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡಿದ್ದಾರೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ವಿ ಹ್ಯಾಡ್ ಸೋ ಮಚ್ ಫನ್. ಥ್ಯಾಂಕ್ ಯು ಧನುಷ್ ಅವರೇ, ನಮ್ಮ ಜೊತೆ ಬಂದು ನನ್ನ ಬ್ಲಾಗಲ್ಲಿ ನೀವಿದ್ದು ನನ್ನ ಪುಣ್ಯ, ನನ್ನ ಭಾಗ್ಯ. ಈ ಒಂದು ಗ್ರ್ಯಾಟಿಟ್ಯೂಡ್ ಸದಾಕಾಲ ನನ್ನ ಜೊತೆ ಇರುತ್ತೆ. ಹಾಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ, ತಲೆಗೆಡಿಸ್ಕೊಬೇಡಿ. ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಬೇಡ ಒಂದು ಬ್ಲಾಗ್ ಮಾಡ್ಕೊಡ್ತೀನಿ. ಅಂಥವೆಲ್ಲ ಆಗಲ್ಲ ನನ್ನ ಕೈಯಲ್ಲಿ. ಅಂದ್ರೆ ಕೊಟ್ಟಿದ್ದನ್ನ ಯಾವತ್ತೂ ಶಾಶ್ವತವಾಗಿ ಇಟ್ಕೊಂಬಾರ್ದು, ವಾಪಸ್ ಕೊಡ್ತಾ ಇರ್ಬೇಕಂತ. ಹೌದು ಕರೆಕ್ಟ್. ನೀವು ಸ್ವಲ್ಪ ಮುಂದಕ್ಕೆ ದೊಡ್ಡ ಹೀರೋಯಿನ್ ಆದರೆ ನಮ್ಮನ್ನು ಸ್ವಲ್ಪ ಮರೆಯಿದೆ, ಸ್ವಲ್ಪ ಸಪೋರ್ಟ್ ಮಾಡಿ ಆಯ್ತಾ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ನಮ್ಮಲ್ಲಿ ಇರಬೇಕು ಅಂತ ಕೇಳ್ಕೊತೀವಿ. God bless you. ಧನ್ಯವಾದ. Love and success. ಹಾಗೆ ನೀವು ಕನ್ನಡ ಜನತೆಗಳು, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಇವರ ಯೂಟ್ಯೂಬ್ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಬೇರೆ ಥರ ಏನಾದರೂ ಬರ್ತೀವಿ. ಆ್ಯಕ್ಚುಲಿ ಕಡಲೆಕಾಯಿ ಪರ್ಸೆ ಏನೋ ಮಾಡ್ಬೇಕು ಅಂದ್ಕೊಂಡು ಬಂದ್ವಿ, ತುಂಬ ಚೆನ್ನಾಗೆ. ತುಂಬ ಜನ ಇದ್ದಿದ್ದರಿಂದ ನಾವು ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ಆ್ಯಂಡ್ ಶಾಪಿಂಗ್ ಮಾಡೋಕ್ಕಾಗಿಲ್ಲ, ತಿನ್ನೋಕ್ಕಾಗಲಿಲ್ಲ. ಏನೂ ಇಲ್ಲ. ನಾನು ಪ್ರತಿ ವರ್ಷ ಎಷ್ಟು ಎಂಜಾಯ್ ಮಾಡ್ತಿದ್ದೆ, ಈ ವರ್ಷ ಆದರೂ 50% ಎಂಜಾಯ್ ಮಾಡಲಿಲ್ಲ. ಜಸ್ಟ್ ಒಂದು 20 to 30% ಅಷ್ಟೇ ಎಂಜಾಯ್ ಮಾಡೋಕ್ಕಾಗಿದ್ದು. ಬರೀ ಥ್ಯಾಂಕ್ ಯು. ನನ್ನ ಚಾನಲಲ್ಲಿ ನೋಡಿ, ನನ್ನ ಚಾನಲ್ ನನ್ನ ಮಾತಾಡಕ್ ಬಿಡದೆ ತುಳಿತಾ ಇರೋದಂದ್ರೆ ನನ್ನ ಟ್ಯಾಲೆಂಟ್ನ ಹೊರಗಾಗ್ತಾ ಭೂಮಿಯಿಂದ ಕೆಳಕೋಗ್ಬಿಟ್ಲು ನಾನು ಹೊರಗಾಗ್ತಾ ಇದ್ದೀನಿ. ಆ ಟ್ಯಾಲೆಂಟ್ ನೀವು ತುಳಿತಾ ಇದ್ದೀರಾ. ಹೌದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.